ಈಗ ಮಾತಾಡ್ತಾ ಒಂದಷ್ಟು ಫ್ಲವರ್ಸ್ ಹೆಸರುಗಳೆಲ್ಲ ಹೇಳಿದ್ರಿ, ಮತ್ತೆ ಅದರದ್ದು ಡ್ಯೂರೇಷನ್ ಅಂತೆಲ್ಲ ಹೇಳಿದ್ರಲ್ಲ, ಈ ಆಯ್ಕೆಗಳು ಹೆಂಗಾಗತ್ತೆ ಅಂದ್ರೆ ಈಗ ಉದಾಹರಣೆಗೆ ಯಾವ ವರ್ಷ ಯಾವ ಫ್ಲವರ್ ನ ನಾವು ಹೈಲೈಟ್ ಮಾಡಬೇಕು, ಈ ತರ ಲೆಕ್ಕಾಚಾರಗಳು ಏನಾದ್ರು ಇರತ್ತಾ? ಖಂಡಿತ. ಈಗ ಏನಾಗುತ್ತೆ ನೋಡಿ ಮೇಡಮ್, ಈಗ ಮೊದಲೆಲ್ಲ ನಾವು ಚಳಿಗಾಲದ ಪ್ರದರ್ಶನ ಮತ್ತು ಬೇಸಿಗೆ ಕಾಲದ ಪ್ರದರ್ಶನ ಅಂತ ಕರಿತಾ ಇದ್ವಿ. ಈಗ ಇಂಡಿಪೆಂಡೆನ್ಸ್ ಡೇಗೆ ಬರ್ತಕ್ಕಂಥದ್ದು ಚಳಿಗಾಲದ ಪ್ರದರ್ಶನ ಆಗ್ತದೆ, ನಂತರ ಇನ್ನೊಂದು ಬೇಸಿಗೆ ಕಾಲದ ಪ್ರದರ್ಶನ ಆಗುತ್ತೆ. ಈಗ ಪೆಟೂನಿಯಾ ಅಂತಿದೆ. ಪೆಟೂನಿಯಾ ನಮಗೆ ಈ ಒಂದು ಚಳಿಗಾಲಕ್ಕೆ ತುಂಬ ಚೆನ್ನಾಗಿ ಬರ್ತದೆ. ಅದೇ ರೀತಿ ಪಾಯಿನ್ಸಿಟಿಯಾ ಅದು ಕೂಡ ಈ ಚಳಿಗಾಲಕ್ಕೆ ಮಾತ್ರ ಬರ್ತಕ್ಕಂಥದ್ದು. ಆಮೇಲೆ ಕೆಲವು ಈ ಸಿಂಬಿಡಿಯಂ ಮಾರ್ಕೆಟ್ಸು ಈ ಆಗಸ್ಟಲ್ಲಿ ಬರಲ್ಲ, ರಿಪಬ್ಲಿಕ್ ಡೇಗೆ ತುಂಬ ಚೆನ್ನಾಗಿ ಬರ್ತದ್ದು. ಸೊ ಹೀಗೆ ಹಲವಾರು ವಿಧಗಳಿದೆ. ಮತ್ತು ಕೆಲವು ಆ್ಯನ್ಯುವಲ್ ಫ್ಲವರ್ಸು 2 ಸೀಸನ್ಗೆ ಬರುತ್ತೆ, ಮತ್ತು ಕೆಲವು ರೈನಿ ಸೀಸನಲ್ಲಿ ಬಹುಬೇಗ ಗಿಡಗಳು ಹಾಳಾಗುತ್ತೆ, ಹೂಗಳು ಹಾಳಾಗುತ್ತೆ. ಅಂಥದ್ದನ್ನು ನಾವು ಮಾಡ್ಲಿಕ್ಕೆ ಹೋಗಲ್ಲ. ಸೊ ಹಾಗಾಗಿ ಸುಮಾರು ಒಂದು 200ರಿಂದ 250 ಏನು ಆ್ಯನ್ಯುವಲ್ ಫ್ಲವರ್ಸ್ ಇದೆ, ಅದರಲ್ಲಿ ನಾವು ಪ್ರಮುಖವಾಗಿ ವರ್ಗೀಕರಣ ಮಾಡಿಕೊಂಡು ಸಮ್ಮರ್ಗೆ ಯಾವ್ದು ಬೆಳೆಸಬೇಕು, ವಿಂಟರ್ಗೆ ಯಾವ್ದು ಬೆಳೆಸಬೇಕು ಅಂತ ಹೇಳಿ ಅದರ ಆಧಾರದ ಮೇಲೆ ನಾವು ಪ್ಲಾನಿಂಗ್ ಮಾಡ್ಕೊಳ್ತೀವಿ.